ಫ್ರೆಂಡ್ಸ್, ಇದು ಕಾರ್ಕಳದ ಮನೆಗೆ ಬಂದು ಒಂದು ತಿಂಗಳಾಗಿತ್ತು. ಅದಕ್ಕೆ ನನ್ನ ಮನೆ ಹೊರಗೆ ನನ್ನ ಗುಜ್ಜಿ ಮತ್ತು ಮಾವಿನ ಹಣ್ಣೆಲ್ಲ ನೋಡುವ ಅಂತ ಹೊರಗೆ ಬಂದೆ. ನಿಮಗೆ ತೋರಿಸ್ತೀನಿ ಇಷ್ಟು ಗುಜ್ಜಿ ಇದ್ದದ್ದು ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಇಷ್ಟಿದ್ದದ್ದು ನೋಡಿ ಎಷ್ಟು ದೊಡ್ಡದಾಗಿದೆ. ನನ್ನ ಕೈಯಷ್ಟು ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಮೇಲೆ ಸಹ ಉಂಟು. ಇಲ್ಲಿ ನೋಡಿ ಮಾವಿನ ಹಣ್ಣಂತೆ ಇದ್ದದ್ದು. ಹಿಂದೆ ಬಂದರೆ ಹೋಯಿತು. ಈ ಮನೆ ತುಂಬ ಮಾವಿನ ಹಣ್ಣಿದೆ ಗೊತ್ತಾ. ಇದು ಮುಂದೆ ಮಾತ್ರ ನಾನು ತೋರಿಸ್ತಿದ್ದದ್ದು. ಈಗ ಮಾವಿನ ಹಣ್ಣು ಹೆಕ್ಲಿಕ್ಕೆ ಬಂದಿದ್ದೇನೆ. ಹೇಗಾಗ್ತದೆ ನನಗೆ ಸಹ ಗೊತ್ತಿಲ್ಲ. ಒಂದು ಸರಿ ಇರಲಿಲ್ಲ. ನನಗೆ ಈಗ ಇಲ್ಲಷ್ಟು ಒಂದು ಸಿಕ್ತು, ಹಾಕಿದೆ. ಮುಂದೆ ಎಷ್ಟು ಸಿಗ್ತದೆ ನೋಡುವ. ನಾನು ಸ್ನಾನ ಮಾಡಲಿಲ್ಲ. ಒಳಗೆ ಎಷ್ಟು ದೂರದ್ದು ಗೊತ್ತಾ. ಅಲ್ಲಿ ಆಮೇಲೆ ಲಾಸ್ಟಿಗೆ ಒಳಗೆ ಸೋಸಿಸ್ತೇನೆ ಕ್ಲೀನ್ ಆದಮೇಲೆ. ಹಾಯ್, ಈಗ ಗೊತ್ತು ಎಷ್ಟು ಸಿಕ್ಕಿದೆ ಅಂತೆ. ಇಡೀ ಮನೆ ಸುತ್ತಮುತ್ತ ಹೋಗಿದೆ. ತುಂಬ ಮಾವಿನಕಾಯಿ ಹಣ್ಣು ಬಿದ್ದಿತ್ತು. ಆದರೆ ಅದರಲ್ಲಿ ಫುಲ್ಲು ಕ್ಲೀನ್ ಆಗಿರುತ್ತಂದರೆ ಇದು ಒಂದೇ. ಮತ್ತು ಒಂದು ಸಹ ಸಿಗಲಿಲ್ಲ. ಇದೆಲ್ಲ ಮಂಗ ಗೊತ್ತಾ. ಮಂಗಲ್ಲಿ ತಿಂದು ಹೋಗಿದ್ದು ಮಾರ್ರೆ. ಈಗ ಗುಜ್ಜಿ ನೋಡುವ. ಅಯ್ಯೋ, ನಾನು ಗುಜ್ಜಿ ದೊಡ್ಡದಾಗಿರ್ತದೆ ಅಂತ ಮೇಲೆ ಕೇಳಲಿಕ್ಕೆ ಕತ್ತಿಯಲ್ಲಿ ರೆಡಿ ಮಾಡ್ಕೊಂಡು ಹೋದೆ ಮಾರ್ರೆ. ಆದರೆ ಅದನ್ನು ಮುಟ್ಟಿದ್ರೆ ಎಂತ ಸಹ ಇಲ್ಲ. ಸುಮ್ಮನೆ ಮಾಡಿದ್ರೆ ವಾಸನೆ ಸಹ ಇಲ್ಲ. ಆವಾಗ ಗೊತ್ತಾಯಿತು ಇನ್ನೂ ಬೆಳೆದಿಲ್ಲ ಅಂತ. ಅವತ್ತಿದ್ದು ಇಷ್ಟಿತ್ತು, ಈಗ ಇಷ್ಟಾಯಿತು. ಇನ್ನೂ ನನ್ನ ಅಪ್ಪ ಹೇಳಿದ್ರೆ ಇನ್ನೂ ಇಷ್ಟು ದೊಡ್ಡದಾಗಬೇಕಂತ. ನನ್ನ ಮನೇಲಿ ಬರಲಿಲ್ಲ. ಅದಕ್ಕೆ ಕೊಯ್ಲಿಗೆ ಕತ್ತಿಟ್ಕೊಂಡು ಹೋದೆ. ಈಗ ನಂಬಿಕೆ ಬಂತು. ಸರಿ ಎಂತಲ್ಲ, ಒಂದು ಮಾವಿನ ಹಣ್ಣಿಗೆ ಈ ವ್ಲಾಗ್ ಮಾಡಿದೆ ಗೊತ್ತಾಯ್ತಾ. ಈಗ ನಾನು ನಿಮಗೆ ಅಂತ ಮನೆ ಒಳಗೆ ತೋರಿಸ್ತೇನೆ ಬನ್ನಿ.